ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 8 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯುತ್ತೆ. ದೇವನಹಳ್ಳಿಯ 4, ದೊಡ್ಡಬಳ್ಳಾಪುರದ 4 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಎಕ್ಸಾಮ್ ನಡೆಯುತ್ತೆ. ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 8 ಕೇಂದ್ರಗಳಲ್ಲಿ ನೀಟ್ ಎಕ್ಸಾಮ್. ದೇವನಹಳ್ಳಿಯ 4 ಕೇಂದ್ರಗಳು ಜೊತೆಗೆ ದೊಡ್ಡಬಳ್ಳಾಪುರದ 4 ಪರೀಕ್ಷಾ ಕೇಂದ್ರಗಳು. ದೇವನಹಳ್ಳಿಯಲ್ಲಿ ನೀಟ್ ಎಕ್ಸಾಮ್ಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಸಾಲಾಗಿ ಬರ್ತಾ ಇದ್ದಾರೆ ಪರೀಕ್ಷಾರ್ಥಿಗಳು. ದೇವನಹಳ್ಳಿ ಸರ್ಕಾರಿ PU ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಪರಿಶೀಲನಾ ಕಾರ್ಯ ನಡೀತಾ ಇದೆ. ವಿದ್ಯಾರ್ಥಿಗಳ ಪರಿಶೀಲನೆ ನಡೆಸಿ ಒಳಗೆ ಬಿಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರತಿಯೊಬ್ಬರನ್ನು ಕೂಡ ಮೆಟಲ್ ಡಿಟೆಕ್ಟರ್ ಮುಖೇನ ಪರಿಶೀಲನೆ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಚೆಕಪ್ಗೆ ಒಳಗಾಗಬೇಕಾಗುತ್ತೆ. ಟೆಸ್ಟ್ ಮಾಡ್ತಾರೆ. ಅದಾದ ನಂತರ ಪರಿಶೀಲನೆ ಆದ ನಂತರ ಅವರು ಒಳಗಡೆ ಹೋಗ್ಬೋದು. ಸ್ಥಳದಿಂದ ನಮ್ಮ ರಿಪೋರ್ಟರ್ ಮಹೇಶ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಇವತ್ತು ದೇಶಾದ್ಯಂತ ನೀಟು ಮರುಪರೀಕ್ಷೆ ಇವತ್ತು ಕ್ಷಣಗಣನೆ ಆರಂಭ ಆಗ್ಲಿಕ್ಕೆ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಸಹ ನೋಡಬಹುದು. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತ ಸರ್ಕಾರಿ ಪದಪೂರ್ವ ಕಾಲೇಜು ದೇವನಹಳ್ಳಿ ಟೌನ್ ಏನಿದೆ, ಇಲ್ಲಿ ಎಲ್ಲ ಪರೀಕ್ಷಾರ್ಥಿಗಳು ಮತ್ತೆ ಅವರ ಪೋಷಕರ ಸಮೇತ ಇಲ್ಲಿ ಬಂದು ತಮ್ಮ ವಾಲ್ ಟಿಕೆಟ್ ಅನ್ನ ತೋರಿಸಿ ಮತ್ತೆ ಆ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಸಹ ನೋಡಬಹುದು. ಪ್ರತಿಯೊಂದು ಪರೀಕ್ಷಾರ್ಥಿಯನ್ನ ಖುದ್ದಾಗಿ ಪೊಲೀಸರೇ ಅವ್ರು ತಂದಂತ ಹಾಲ್ ಟಿಕೆಟ್ ಅನ್ನ ಏನು ಪರಿಶೀಲನೆ ಮಾಡಿ ಮತ್ತೆ ಒಂದು ವಾಟರ್ ಬಾಟಲ್ ಅಂದ್ರೆ ಟ್ರಾನ್ಸ್ಪರೆನ್ಸಿ ಏನಿದೆ ಅದು ವಾಟರ್ ಬಾಟಲ್ ಅನ್ನ ಮಾತ್ರ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಯಾವುದೇ ಪೆನ್ನು ಮತ್ತು ಇನ್ನಿತರ ವಸ್ತುಗಳನ್ನ ಒಳಗಡೆಗೆ ಬಿಡೋದಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ದೇವನಹಳ್ಳಿ ತಾಲೂಕಿನಲ್ಲಿ 4 ಪರೀಕ್ಷಾ ಕೇಂದ್ರಗಳನ್ನ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಲಾಗಿದೆ. ಮತ್ತೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೂ ಸಹ 4 ಪರೀಕ್ಷಾ ಕೇಂದ್ರಗಳನ್ನ ಅನುವು ಮಾಡಿಕೊಡಲಾಗಿದೆ. ಅಂದ್ರೆ ಇವತ್ತು ಎಲ್ಲಾ ಕಡೆ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯಬಾರದು ಅಂತೇಳಿ ಸೂಕ್ತ ಬಿಗಿ ಬಂದೋಬಸ್ತ್ ಅನ್ನ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ನೇತೃತ್ವದಲ್ಲಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ನಡೆಸಿರುವಂತದ್ದು. ಯಾಕಂದ್ರೆ ಕೆಲ ದಿನಗಳ ಹಿಂದೆನೆ ಕೆಲವೊಂದಿಷ್ಟು ಅವಘಡಗಳು ಈ ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಈ ಪರೀಕ್ಷೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಆಗ್ಬಾರದು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಇಲ್ಲೂ ಸಹ ಬಂದಂತ ವಿದ್ಯಾರ್ಥಿಗಳನ್ನ ಯಾವುದೇ ರೀತಿಯಾದಂತ ವಸ್ತುಗಳು ಒಳಗಡೆ ಬಿಡದ ರೀತಿಯಲ್ಲಿ ಏನು ಖುದ್ದಾಗಿ ಪೊಲೀಸರೇ ಪರಿಶೀಲನೆ ಮಾಡಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಮತ್ತೆ ಕ್ವಶನ್ ಪೇಪರ್ ಲೀಕ್ ಆಗುವಂತ ಯಾವುದೇ ಸಂಭವವನ್ನ ತಡೀಲಿಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಎಲ್ಲಾ ರೀತಿಯಾದಂತ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.